ನೀವೆಲ್ಲ ಕಾತುರರಾಗಿ ಕೂತಿರ್ತಕ್ಕಂಥ ಸಂದರ್ಭ, ಇವತ್ತಿನ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥವರು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು. ಈಗಾಗಲೇ ಪರಮ ಪೂಜ್ಯರು ಜಾತ್ರೆಯನ್ನು ಉದ್ಘಾಟನೆ ಆದ್ಮೇಲೆ ಅವ್ರ ಬಗ್ಗೆ ಬಹಳ ಸುಂದರವಾಗಿ ಅವರ ಪರಿಚಯವನ್ನು ನಿಮಗೆಲ್ಲ ಮಾಡಿಕೊಟ್ರು. ಸಣ್ಣ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವರು ಇವತ್ತು ಈ ನಾಡನ್ನೇ ಗುರುತಿಸುವಂತ ವ್ಯಕ್ತಿತ್ವ ಸಂಗೀತದಿಂದ ಪಡ್ಕೊಂಡಿದ್ದಾರೆ. ಅದು ಪಂಡಿತ್ ಪುಟ್ಟರಾಜ ಕವಿಗಭಾಯಿಗಳವರ ಒಂದು ಶಿಷ್ಯರಾಗಿ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದಿರತಕ್ಕಂಥವರು ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರು. ಒಂದಲ್ಲ ಎರಡಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಒಂದು ಕಡೆ ಗೌರವ ಡಾಕ್ಟರೇಟ್ ಆದರೆ ಮತ್ತೊಂದು ಕಡೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು. ಅಂತ ವೆಂಕಟೇಶ್ ಕುಮಾರ್ ಅವರು ಇಲ್ಲೇ ನಮ್ಮ ಬಳ್ಳಾರಿ ಜಿಲ್ಲೆಯ ಲಕ್ಷ್ಮೀಪುರದಲ್ಲಿ ಜನಿಸಿರ್ತಕ್ಕಂಥವ್ರು. ಅವರು 15 ವರ್ಷಕ್ಕೆ ಆಶ್ರಮದಲ್ಲಿ ಹೋಗಿ ಅಧ್ಯಯನ ಮಾಡಿ ನಾಡನ್ನೇ ಬೆರಗುಗೊಳಿಸುವಂತ ವಚನಗಳು, ಅವ್ರ ಬಾಯಿಯೊಳಗೆ ವಚನ ಕೇಳಬೇಕು ನೀವೆಲ್ಲ. ವಚನಗಳು ಮತ್ತು ದಾಸರ ಪದ್ಯಗಳನ್ನ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಸುಂದರವಾಗಿ ಹಾಡ್ತಕ್ಕಂಥ ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರು ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರು. ಈ ಸಮಾರಂಭದ ಈ ಕಾರ್ಯಕ್ರಮದ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರು ಸಮಾರಂಭದ ಕುರಿತು ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಪರಮ ಪೂಜ್ಯ ಈ ಕೊಪ್ಪಳ ಗವಿಮಠದ ಅಧಿದೈವ ಗವಿಸಿದ್ದೇಶ್ವರ ಮಹಾ ದಿವ್ಯ ಸ್ವಾಮೀಜಿಗಳ ಪಾದ ಸನ್ನಿಧಾನದಲ್ಲಿ ಹಾಗೂ ಅಭಿನವ ಗವಿಸಿದ್ದೇಶ್ವರ ಮಹಾದಿವ್ಯ ಪಾದಾರವಿಂದಗಳಲ್ಲಿ, ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ, ಇನ್ನು ಉಳಿದ ಎಲ್ಲ ಹರಗುರು ಚರಮೂರ್ತಿಗಳೆಲ್ಲ ದಿವ್ಯ ಪಾದಾರವಿಂದಗಳಲ್ಲಿ ಅವರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೂ ವಂದಿಸಿ, ಇಲ್ಲಿ ಈ ಸ್ಥಾನದೊಳಗೆ ವಿರಾಜಮಾನಂಥ ಸರ್ವರಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮಾತನಾಡಕ್ಕೆ ಬರೋದಿಲ್ಲ, ಆದರೂ ಗುರುಗಳ ಅಪ್ಪಣೆ ಆಗ್ಯದ. ಏನಾದರೂ ತಪ್ಪಾದ್ರೆ ಕ್ಷಮ ಮಾಡಿರಿ. ಮಾತನಾಡಕ್ಕೆ ಬರೋದಿಲ್ಲ, ಯಾಕಂದ್ರೆ ಅದೊಂದು ಮಾತಾಡೋದಕ್ಕೆ ಅಭ್ಯಾಸನ ಇರಬೇಕು. ಅದು ಅಭ್ಯಾಸ ಇಲ್ಲ ನನಗೆ. ಹಾಡ್ತೀನಿ ಏನಾರು ಸ್ವಲ್ಪ, ಅದು ಗುರುಗಳು ಕಲಿಸಿದ್ದು, ಅವರು ದೊಡ್ಡವರು ಆಶೀರ್ವಾದ ಮಾಡಿ ಕಲಿಸಿರ ಅಂಥೇಳಿ ಹಾಗೆ ನಡೆದದ ಏನ್ರಿ. ಹಿಂಗಾಗಿ ಇವು ಫೋನಿಗೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ಮೊಬೈಲಿಗೆ ಎಲ್ಲರೂ ಇಂಥ ಭಾಷಣ ಮಾಡೋ ಮುಂದೆ ಹೋಗಬಾರ್ದು ಅನ್ನಂಗೆ ಏನಾರು ಒಂದು ಚಿಹ್ನೆ ಮಾಡ್ಬೇಕು ಇವರು ಸರ್ಕಾರದವರು. ಅವು ಯಾವಾಗ ನಾವೆಲ್ಲಿರ್ತೀವಿ ಅನ್ನೋದು ಯಾವಾಗಲೂ ಬಂದ್ಬಿಡ್ತಾವೆ, ಏನು ಗೊತ್ತಿಲ್ಲ ಏನಿಲ್ಲ. ಹಂಗೆ ಒಂದು ಏನಾರು ಮುಂದೆ ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ತೊಂದರೆ ಕೊಡ್ತಾವೆ, ಡಿಸ್ಟರ್ಬ್ ಆಗುತ್ತದೆ. ನಾವು ಆಫ್ ಮಾಡ್ಕೊಂಬಂದಿರ್ತೀವಿ, ಆದರೂ ಇದು ಮಾಡ್ತಾವೆ. ಆಗಲಿ ನೋಡೋಣ, ನಾವು ಒಂದು ಕಾಲ ಬರಲಿ. ಇಂಥ ಒಂದು ಮಹಾಪುಣ್ಯ ಸ್ಥಳ ಇದು. ನಾನು ಸಣ್ಣ ಹುಡುಗಿದ್ದಾಳಿಂದ ನೋಡ್ಕೊತ ಬಂದೀನಿ. ಮಠ ಗವಿಸಿದ್ದೇಶ್ವರ ಮಠ ಸಣ್ಣ ಹುಡುಗಿದ್ದಾಳಿಂದ ನಾನು ನಡ್ಕೊತ ಬಂದೀನಿ. ಆಗಿನ ಮಠನೇ ಬೇರೆ, ಈಗಿನ ವಾತಾವರಣವೇ ಬೇರೆ. ಇಷ್ಟು ಸಣ್ಣಗೆ ಚಪ್ಪಾಳೆ ಬಡಿದ್ರೆ ಉಪಯೋಗ ಇಲ್ಲ, ಎಲ್ಲರೂ ಜೋರಾಗಿ ಹೊಡಿಬೇಕು. ಯಾಕಂದ್ರೆ ರೈತರು 2 ಎತ್ತು ಮಾಡಿರ್ತಾರೆ ಮನೆಯೊಳಗೆ. ರೈತರಿಗೆ 2 ಎತ್ತಿರ್ತವು. ಆ ಎತ್ತಿಗೆ ಒಂದು ರಾಮ ಒಂದು ಲಕ್ಷ್ಮಣ ಅಂತ ಹೆಸರಿಟ್ಟಿರ್ತಾನೆ ರೈತ. ಅವ ರೈತ ರಮ ಅಂದ್ಕೂಡ್ಲೆ ಅದು ಮುಂದೆ ಹಿಂಗಂತ ಹಿಂಗೆ ಜಾಡಿಸಿ ಹೋಗ್ತಿರ್ತದೆ. ಹಂಗೆ ಹುರುಪು ಮಾತನಾಡಲಿಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡಿದವರಿಗೆ, ಒಳ್ಳೆ ಕೆಲಸವನ್ನು ಮಾಡಿದವರಿಗೆ ಬಸವಣ್ಣ ಏನು ಹೇಳ್ತಾನೆ, ನಿನಗೆ ಏನೂ ಕೊಡಲಿಕ್ಕಾಗದಿದ್ದರೂ ಒಂದು ಒಳ್ಳೆಯ ನುಡಿಯನ್ನು ನುಡಿಲಿಕ್ಕಾಗದೇನು ಅಂತಾರೆ. ನಾವು ಅಪ್ಪುಗಳಿಗೇನು ಕೊಡೋಕ್ಕಾಗೋದಿಲ್ಲ ನಮಗೆ. ಈ ಕಾರ್ಯ ಮಾಡಿದಲ್ಲಿ ನಾವೇನು ಕೊಟ್ಟೆವು, ನಮ್ಮ ಕೈಲಿ ಏನಾಗ್ತದೆ, ಕೊಡಬೇಕು. ಆದರೆ ಒಂದು ಒಳ್ಳೆ ಮಾತು ಏನು ಕೊಡಲಿಕ್ಕಾಗೋದಿಲ್ಲಪ್ಪ. ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತನಾಡುವಾಗ ನಾವು ಎಷ್ಟು ಎಚ್ಚರ ಇರಬೇಕಾಗ್ತದೆ. ಅದನ್ನಾರ ನಮ್ಮ ಭಾಗ್ಯ ಅಲ್ಲ. ಹಾಗಾಗಿ ತಾವೆಲ್ಲರೂ ಪುಣ್ಯವಂತರು.
ತಾವೆಲ್ಲರೂ ಇಲ್ಲೇನು ಬಂದಿರಲ್ಲ, ಸತ್ಯ ಹೇಳ್ತೀನಿ, ತಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ? ನಾನು ಸುಮ್ಮನೆ ಹೇಳೋದಲ್ಲ, ವರ್ಣನ ಮಾಡೋದಿಲ್ಲ. ಈ ಭಾಗ್ಯ ಎಷ್ಟು ಮಂದಿಗೆ ಅದ ಹೇಳ್ರಿ? ಎಲ್ಲಾರು ಹೋಗ್ಬೇಕಂದ್ರೆ ಎಷ್ಟು ಕಷ್ಟಗಳು ಬರ್ತಾವೆ ನಮಗೆ. ಎಲ್ಲಾರು ಹೋಗಿ ಒಂದು ತಾಸು ಹೋಗಿ ಬರೋಣ ಅಂದ್ರೆ ಎಷ್ಟೋ ನ್ಯೂನ್ಯತೆಗಳು ಬರ್ತಾವು, ಕಷ್ಟಗಳು ಬರ್ತಾವೆ. ಹೋಗೋಕ್ಕಾಗೋದಿಲ್ಲ, ಬ್ಯಾಡ ಬಿಡಪ್ಪ ನಾಳೆ ಹೋಗೋಣ, ನಾಡ್ದು ಹೋಗೋಣ. ಅದು ಆದರೂ ಇವತ್ತು ಇಷ್ಟು ಜನ ಸಂದಣಿ ಇಲ್ಲಿ ನಾವು ಸೇರಿರಂದರೆ, ತಾವೆಲ್ಲರೂ ಇಲ್ಲಿ ಬಂದಿರಿ, ಈ ಜಾತ್ರೆಯೊಳಗೆ ಭಾಗವಹಿಸಿರಂದ್ರೆ ನೀವೇ ಪುಣ್ಯವಂತರು, ನೀವೇ ಭಾಗ್ಯವಂತರು. ಇದು ಮುಂದಿನ ಒಂದು ದಿನದೊಳಗೆ ಇತಿಹಾಸದೊಳಗೆ ಉಳಿತದೆ. ಇದು ಇತಿಹಾಸದೊಳಗೆ ಉಳಿತಕ್ಕಂಥ ದಿನಗಳು ಇವು. ಅವರು ಅಭಿನವ ನಮ್ಮ ಗವಿಸಿದ್ದೇಶ್ವರ ಶ್ರೀಗಳು ಇಲ್ಲಿ ಮಠಕ್ಕೆ ಬಂದ ಮೇಲೆ ಎಷ್ಟು ಬದಲಾವಣೆಗೊಂಡವು ನನಗನ್ನಿಸ್ತದೆ. ನನಗೇನು ಮಾತಾಡೋಕ್ಕೆ ಬರೋದಿಲ್ಲ, ಆದರೆ ನನ್ನ ಅನಿಸಿಕೆ ಹೇಳ್ತೀನಿ. ಇಲ್ಲಿ ಏನಾಗ್ಯದಪ್ಪ ಅಂದ್ರೆ, ಬಸವಣ್ಣ ಏನಂತಾನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಂಗೇ ನಡ್ಕೊತ ಬಂದಾರ ಅಪ್ಪುಗಳು, ಹಂಗೆ ನಡ್ಕೊತ ಬಂದಾರ. ಆದ್ರೆ ಅದನ್ನು ಯಾರಿಗೂ ತೋರಿಸ್ಕೊಟ್ಟಿಲ್ಲ, ತೋರಿಸಿಕೊಡೋದೂ ಇಲ್ಲ ಅವ್ರಿಗೆ. ಮತ್ತು ತೋರಿಸ್ಕೊಟ್ಟು ಅದರಿಂದ ಬರ್ತಕ್ಕಂಥದ್ದು ಅವ್ರಿಗೇನೂ ಬೇಡ. ಅವರೇ ಸ್ವಾಮಿಗಳು. ವಿರಕ್ತರಂತಾರೆ ಯಾರಿಗಂತಾರ? ಇಂಥವ್ರಿಗೆ ವಿರಕ್ತರನ್ನೋದು. ವೆಂಕಟೇಶ್ ಕುಮಾರ್ನ ಇವತ್ತು ಈ ಜಾತ್ರೆದ ಉದ್ಘಾಟನಾ ಕಾರ್ಯಕ್ರಮ ಕರೆದರು. ಏನು ನನ್ನಿಂದ ಏನದವರಿಗೆ, ನಾನೇನು ಕೊಟ್ಟೀನಿ? ಸ್ವಲ್ಪ ವಿಚಾರ ಮಾಡಿ. ಹಾಗೆ ನನ್ನ ಹಾಗೆ ಎಷ್ಟೋ ಮಂದಿ ವಿಜ್ಞಾನಿಗಳನ್ನ, ಸಾಹಿತಿಗಳನ್ನ, ಸಮಾಜಕ್ಕೆ ಸೇವೆ ಮಾಡಿದವರನ್ನ ಅವ್ರಿಗೆ ಗೊತ್ತಿರೋದಿಲ್ಲ ಅದು. ಅಂಥವ್ರನ್ನ ಎಲ್ಲೋ ಗೊತ್ತು ಹಿಡಿದು ಅವ್ರನ್ನ ಇಲ್ಲಿ ಆಮಂತ್ರಿಸಿ ಅವ್ರನ್ನ ಇಲ್ಲಿ ಸಮಾಜಮುಖಿಯಾಗಿ ತೋರಿಸ್ತಾರೆ. ಇದು ಅವರ ದೊಡ್ಡ ಗುಣ ಅಲ್ಲದ ಮತ್ತೇನು ಬೇರೆ ಏನದು ಹೇಳಿ. ನನ್ನಂತನ ಒಬ್ಬ ಹಳ್ಳಿಯಾಗ ಹುಟ್ಟಿದವ ನಾನು. ಆಶ್ರಮ ಸೇರಿದೆ. ಗವಾಯಿಗಳ ಅಪ್ಪಗಳು ಹೇಳ್ಯಾರಾಗಲೇ, ಸೇರಿದಾಗ ನಮಗೆ ಗುರುಗಳು ಕಾಣಿಕ ಕೊಡೋಕೆ ಸತಿ ದುಡ್ಡಿದ್ದಿಲ್ಲ, ಬಹಳ ಬಡತನ. 5 ಎಕರೆ ಹೊಲ 600 ರೂಪಾಯಿಗೆ 3 ವರ್ಷ ಮುಂದುವರಿ ಬರ್ಕೊಟ್ಟು ಬಂದು ಆಶ್ರಮ ಸೇರಿದವ ನಾನು. ನಮ್ಮಪ್ಪ ನಮ್ಮ ತಾಯಿಯವರು ಕರ್ಕೊಂಬಂದು ಆಶ್ರಮ ಸೇರಿಸಿದ್ರು. ನಮ್ಮ ಸೋದರ ಮಾವ ಬೆಳಗಲ್ಲ ವೀರಣ್ಣ, ಅವರು ಬಹಳ ದೊಡ್ಡ ರಂಗನಾಟಕ ಕಲಾವಿದರು, ಅವರು ಬಹಳ ದೊಡ್ಡ ಹೆಸರು ಅವ್ರದ್ದು. ಅವರು ಸಿಡಿಗಿನಮಳ್ಳಿ ಚಂದ್ರಣ್ಣವ್ರ ಶಿಷ್ಯರು. ನಮ್ಮಪ್ಪನು ದೊಡ್ಡಾಟ ಕಲಿಸ್ತಿದ್ದ ಆಗಿನ ಕಾಲದೊಳಗೆ. ಆ ದೊಡ್ಡಾಟದ ಮಾಸ್ತರ್ ನಮ್ಮಪ್ಪ. ಆದ್ರೆ ಆ ದಂಧೆಯೊಳಗೆ ಏನು ಜೀವನ ಸಾಗಲಿಲ್ಲ, ಬಹಳ ಕಷ್ಟ ಆಯ್ತು. ನಮ್ಮವ್ವ ಒಳ್ಳೆ ಮನತನದಿಂದ ಬಂದಾಕಿ, ನಮ್ಮವ್ವ ಒಳ್ಳೆ ಮನತನದಿಂದ ಬಂದಾಕಿ. ಅದು ನಮ್ಮ ತಂದೆಯವ್ರು ನೋಡಿ 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 ಅವ್ರು ಕಷ್ಟಪಡ್ತಕ್ಕಂಥ ಸಂದರ್ಭಗಳು ನೋಡಿ, ನಿನ್ನ ದಂಧೆ ನಿನಗೆ ಇರ್ಲಿ, ಮಕ್ಕಳಿಗೆ ಕಲಿಸ್ಬೇಡ ಅಂದ್ಲು. ನಿನ್ನ ವೃತ್ತಿ ನಿನಗೇ ಇರ್ಲಪ್ಪ, ಮಕ್ಕಳಿಗೆ ಇದನ್ನು ಕಲ್ಸಕ್ ಹೋಗ್ಬೇಡ, ಸಾಕು ಅಂದ್ರೆ ನೋಡಿ ಸಾಕಾಗೈತಿ, ಏನಾರು ಒಂದು ಮುಂದಿನ ಜೀವನ ಅವನಿಗೆ ದಾರಿ ತೋರಿಸು. ಅವಾಗ ನಮ್ಮ ಮಾವಿಗೆ ಕರೆದರು. ನಮ್ಮ ಮಾವು ಬಂದ. ನಮ್ಮ ಮಾವು ಹೇಳಿದ್ದ, ನೋಡಪ್ಪ ಇವನಿಗೊಬ್ಬನಿಗಾರ ಎಲ್ಲಾರ ಒಂದು ಚಲೋ ವಿದ್ಯಾವಂತನ ಮಾಡ್ತಕ್ಕಂಥ ಜಾಗಕ್ಕೆ ಸೇರಿಸು. ಆಗ ನಮ್ಮ ಮಾವ ಸಂಗೀತ ಕಲಿಸ್ಬೇಕನ್ನೋ ಇಚ್ಛೆ ಅವರಿಗೆ. ಮಧುರಿ ಮರಿಸ್ವಾಮಿ, ಆಮೇಲೆ ಸಿರಿಗೇರಿ ನಾಗನಗೌಡ ಅಂತ ಹೇಳಿ ಆಗಿನ ಕಾಲ ಒಳ್ಳೆಯ ಹಾರ್ಮೋನಿಯಂ ಕಲಾವಿದರು, ಅವರು ನಾಟಕ ಕಲಾವಿದರು, ಬಹಳ ದೊಡ್ಡ ಪ್ರಸಿದ್ಧ ಕಲಾವಿದರು ಅವಾಗ ಆಗಿನ ಕಾಲಕ್ಕೆ. ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಮಾವನ ಗೆಳೆಯರವರು. ಅವ್ರನ್ನ ಕರ್ಕೊಂಡು ನಮ್ಮ ತಾಯಿ ತಂದೆ ನಮ್ಮ ಮಾವ ಇಬ್ಬರನ್ನ ಕರ್ಕೊಂಡು ಆಶ್ರಮಕ್ಕೆ ಬಂದು ಸೇರಿಸಿದ್ರು. ಆ ಪ್ರಕರಣ ಗುರುಗಳು ಹೇಳ್ಯಾರ. ಆಮೇಲೆ ಈಗ ನನಗೆ ಆಶ್ರಮದಾಗ ಸಂಗೀತ ಅಭ್ಯಾಸ ಮಾಡಿದೆ. ಆಮೇಲೆ 23 ವರ್ಷಕ್ಕನೇ ಮದುವೆ ಮಾಡಿಬಿಟ್ರು ನಮಗೆ. ನಮ್ಮಪ್ಪ ಬಳೆ 23 ವರ್ಷಕ್ಕೆ ಮದುವೆ ಆಗ್ಬಿಡ್ತು ನಮ್ದು. ನೌಕರಿ ಇದ್ದಿಲ್ಲ ನನಗೆ, ಜೀವನ ಹೆಂಗ್ ಮಾಡ್ಬೇಕು? ಸಂಗೀತದ ಮೇಲೆ ಮನಿತನ ನಡೆಸ್ಬೇಕಂದ್ರೆ ಆಗ್ತದನ್ನ? ಅವಾಗ ಆಗ್ತಿದ್ದಲ್ಲ, ಈಗ ಆಗ್ಬೋದು, ಅವಾಗ ಆಗ್ತಿದ್ದಿಲ್ಲ, ಬಹಳ ಕಷ್ಟ ಇತ್ತು. ಅವಾಗ ಏನ್ ಮಾಡ್ತಿದ್ರು, ಶ್ರಾವಣ, ಕಾರ್ತೀಕ, ಆಮೇಲೆ ನಮ್ಮ ದಸರಾ, ಈ ಕಾರ್ಯಕ್ರಮದೊಳಗೆ ಪುರಾಣಕ್ಕೆ ಹಾಡಕ್ ಹೋಗ್ತಿದ್ದ ನಾನು. ಪುರಾಣಕ್ಕೆ ಹಾಡಕ್ ಹೋಗ್ತಿದ್ದೆ. ಅವಾಗ ಎಷ್ಟು ಬರೋ ರೊಕ್ಕ 400 ಅಂದ್ರೆ 500 ಅಂದ್ರೆ ಬಹಳ ಆಗ್ಬಿಡ್ತು. ಇದನ್ನ ತಗೊಂಡು ಮುಂದೆ ನಾವು ಮನೆ ತನಂತರ ಜೀವನ ನಡೆಸೋದು ಹೇಗೆ ಹೇಳ? ಇಷ್ಟು ಕಷ್ಟಪಟ್ಟೆ. ಅದು ಹೇಳಬಾರದು ಅದನ್ನ. ಒಮ್ಮೆ ಗುರುಗಳ ಹತ್ರ ಹೋದೆ, ಗದಗಿನ ವಿಜಯ ಕಲಾ ಮಂದಿರಕ್ಕೆ ಬಂದಿದ್ದೆ. ಎಲ್ಲ ತಿರುಗಿ ನಮಸ್ಕಾರ ಮಾಡಕ್ ಹೋದೆ. ಗುರುಗಳು ಹೆಂಗಿದೀಪ ಅಂದ್ರು.
ನನಗೆ ಬಹಳ ಸಂಕಟ ಆಯ್ತು. ಏನ್ ಬಿಡ್ರಿ ಬಿಟ್ಟೆ, ನಾನು ಈ ಸಂಗೀತ ಕಲಿಯಲಾರ್ದ ಹಮಾಲ್ಯಾರೆ ಮಾಡಿದ್ರೆ ಬೇಸಿರ್ತಿದ್ನೇನೋ ಅಂದೆ. ಸತ್ಯ ಹೇಳ್ತೀನಿ, ಎಂದೂ ಮಾತಾಡವಲ್ಲ ನಾನು ಅವ್ರ ಹತ್ರ, ಗುರುಗಳ ಹತ್ರ. ಸಂಗೀತ ಕಲಿಯ ಬದ್ಲಿ ಹಮಾಲ್ಯಾರ ಮಾಡಿದ್ರೆ ಬಹಳ ಚಲೋ ಇರ್ತಿದ್ನೇನೋ ಅಂತಂದೆ. ಅವ್ರಿಗೆ ಕಣ್ಣಾಗ ನೀರು ಬಂದು ಅವ್ರಿಗೆ, ಹಂಗ್ಯಾಕೆ ಮಾತಾಡ್ತೀವೋ, ನಿನ್ಗೆ ಒಳ್ಳೇದಾಕತಿ, ಏನಾಗೋದಿಲ್ಲ, ಸುಮ್ಮನಿರು, ನಿನಗೆ ನೌಕರಿ ಸಿಗುತ್ತಂದ್ರು. ಅಂದ್ರೆ ಅವ್ರು ಎಷ್ಟು ದೊಡ್ಡವರು ನೋಡ್ರಿ. ಏನಾಗೋದ್ರು, ಸುಮ್ಮನಿರು, ನಿನಗೆ ನೌಕರಿ ಸಿಗುತ್ತಂದ್ರು. ನೌಕರಿ ಸಿಗುತ್ತಂತ ಹೇಳಿದ 6 ತಿಂಗಳೊಳಗೆ ನನಗೆ ನೌಕರಿ ಸಿಕ್ತು ಧಾರವಾಡ. ಇವು ಎಲ್ಲವನ್ನು ನಾವು ಮುಂದಿನ ವಿದ್ಯಾರ್ಥಿಗಳಿಗೆ ಇವು ಬಹಳ ದಾರಿದೀಪ, ನಾವು ತಿಳ್ಕೋಬೇಕು ಇವನ್ನೆಲ್ಲ. ಅಂದ್ರೆ ಗುರುಗಳು ಒಬ್ಬ ಶಿಷ್ಯನ ಮೇಲೆ ನಜರಿಟ್ಟಾರಂದ್ರೆ ಅವ ಏನಾಗ್ತಾನ ಅನ್ನೋದಕ್ಕೆ ನಾನೇ ಒಂದು ಕಾರಣ. ಅವ್ರ ನಜರು ನಮ್ಮ ಮೇಲೆ ಬಿದ್ದಿದ್ದಕ್ಕೆ ಏನಾಗೇನಪ್ಪ, ಇವತ್ತು ನೌಕರಿ ಸಿಕ್ತು. ಆಮೇಲೆ ಮೊದಲು ಹೈಸ್ಕೂಲ್ ನೌಕರಿ ಸಿಕ್ತು, ಆ ನಂತರ ಯೂನಿವರ್ಸಿಟಿ ಕಾಲೇಜ್ ನೌಕರಿ ಸಿಕ್ತು. ತಿಂಗಳ 2 ಲಕ್ಷ ರೂಪಾಯಿ ಸಂಬಳ ತಗೊಂಡೆ. ಅಂದ್ರೆ ಏನೂ ಇಲ್ಲದ ಏನಿಗೆ ಎಲ್ಲವನ್ನೂ ಕರುಣಿಸಿದರು ಗುರುಗಳು. ಅದಕ್ಕಿಂತಲೂ ಹೆಚ್ಚಿನ ಇನ್ನೊಂದು ಏನಪ್ಪಾ ಅಂದ್ರೆ, ಇವತ್ತು ನಾನು ಇಲ್ಲಿ ಹೇಳಬೇಕಾಗ್ತದೆ ಪ್ರಸಂಗ, ನಾನು ಎಲ್ಲ ಕಡೆ ಹೇಳೋದಿಲ್ಲ. ಇವತ್ತು ಶಾಸ್ತ್ರೀಯ ಸಂಗೀತದೊಳಗೆ, ಹಿಂದೂಸ್ತಾನದೊಳಗೆ ದೊಡ್ಡ ಇವತ್ತಿನ ಸಂಗೀತಗಾರರೊಳಗೆ ಪ್ರಥಮದೊಳಗೆ ಕೇಳಿ ಬರದ ನನ್ನ ಹೆಸರು. ಅಹಂಕಾರದಿಂದ ಹೇಳೋದಿಲ್ಲ, ನನಗದು ಬೇಕಾಗಿಲ್ಲ, ಎಲ್ಲಿ ಹೇಳಕ್ಕೂ ಹೋಗೋದಿಲ್ಲ. ಈ ಸ್ಥಾನದೊಳಗೆ ಹೇಳಬೇಕಾಗ್ತದೆ ಹೇಳಿದ್ವಿ. ಹಿಂದೂಸ್ತಾನದೊಳಗೆ 3 ಜನ ಸಂಗೀತ ಸಮ್ಮೇಳನ ನಡೀತಾವಂದ್ರೆ, ಮೊದಲನೇದು ವೆಂಕಟೇಶ್ ಕುಮಾರ್ देखो उनको बुलाओ, ವೆಂಕಟೇಶ್ ಕುಮಾರ್ बोला नहीं और दूसरों को देखो. ಮೊದಲು ಇದು ಯಾರ ಕಾರಣ? ಇದು ಗುರುಗಳ ಕೃಪಾಶೀರ್ವಾದ ಕಾರಣ. ನಾನು ಆಶ್ರಮದ ಕಲಿಯಲಾರ್ದ ಆ ಕಷ್ಟಕ್ಕೆ ಬಹಳ ಕಷ್ಟವಾಗ. ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು, 3 ಬೆಲ್ಲ ಆಗ್ತಿತ್ತು 5 ನಿಮಿಷದೊಳಗೆ. ಆ 3 ಬೆಲ್ಲ ಆಗೋದ್ರೊಳಗೆ ಅಲ್ಲಿ ಪ್ರಾರ್ಥನೆಗೆ ಹಾಜರಾಗಬೇಕು 4 ಗಂಟೆಗೆ ಎದ್ದು. ಅವತ್ತೇನಾರ ಹಾಜರಿ ಆಗ್ಲಿಲ್ಲ ನಾವಂದ್ರೆ ಅವತ್ತು ಇಡೀ ದಿನ ಪ್ರಸಾದ ಇಲ್ಲ. ಇನ್ನು ತಿಳ್ಕೊಡ್ರಿ, ಇಡೀ ದಿನ ಪ್ರಸಾದ ಇಲ್ಲ. ಅವತ್ತು ಒಂದು ದಿನ ಪೂರ ಬೆಳಿಗ್ಗಿಂದ ಮಧ್ಯಾಹ್ನ ರಾತ್ರಿ ಊಟನೇ ಇಲ್ಲ ಬಂದ್. ಹಂಗಾಗಿ ನನಗೆ ಏನಾಯ್ತು, ಒಮ್ಮೆ ಹಂಗ ಆಗ್ತಿತ್ತಲ್ಲ, ಬಡವಾದ್ರ ಸತಿ ಊಟ ಸಿಕ್ತು, ಒಂದು ಒಪ್ಪತ್ತು ಊಟ ಮಾಡ್ತಿತ್ತು ಮನ್ಯಾಗ. ಹಿಂಗಾದ ಕೂಡಲೇ ನಾನು ಕಲೀಲಾರ್ದ ಬಿಟ್ಟು ಹೇಳಾರ್ದ ಬಿಟ್ಟು ಹಂಗ ಹೋಗ್ಬಿಡ್ತಿದ್ದೆ. ಒಮ್ಮೆ ನಮ್ಮ ಅವ್ವಗೆ ಅಪ್ಪಿಲ್ಲ, ಆರಾಮಿಲ್ಲ, ನಮ್ಮ ಅಪ್ಪಗೆ ಆರಾಮಿಲ್ಲ ಅಂತೇಳಿ ಏನಾರು ಸುಳ್ಳು ಹೇಳಿ ಗುರುಗಳ ಮುಂದೆ ಹೇಳಿ ಹೋಗೋದಾಗಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ಅಲ್ಲ ನೀನು ಸುಳ್ಳು ಹೇಳಬೇಡ, ಸುಳ್ಳು ಹೇಳಿ ನೀವು ಊರಿಗೆ ಹೋಗ್ದಂದ್ರೆ ಇಲ್ಲಿ ಪ್ರಸಾದ ಅದು ಕಣ್ಣಿಲ್ದವ್ರದ್ದು ದುಡ್ದಿದ್ದು ಹಂಗ ಅನ್ಯಾಯ ಆಗ್ತದಪ್ಪ, ಹಂಗೆ ಹೋಗ್ಬೇಡ, ನಿಮ್ಮವ್ವ ನಿಮ್ಮಪ್ಪ ಆರಾಮಿರ್ತಾರ, ನೀನು ಹೋಗ್ಬೇಡ ಅಂತ. ಅವರು ನಿಮ್ಮವ್ವ ನಿಮ್ಮಪ್ಪ ಆರಾಮಿರ್ತಾರೋ, ಸುಳ್ಳು ಹೇಳ್ಬಾರ್ದು ನೀನು ಸುಂಗ ಆಯ್ತಂತ ಹೇಳಿ ನಮ್ಮವ್ವ ಊರಿಗೆ ಹೋದೆ. ಒಮ್ಮೆ 3 ತಿಂಗಳಾದ್ರೂ ಬರಲೇ ಇಲ್ಲ. ನೋಡ್ರಿ ಗುರುಗಳದು ಇದು ಭಾಳ ವಿಚಿತ್ರ ಅದ. 3 ತಿಂಗಳಾದ್ರೂ ಬರಲೇ ಇಲ್ಲ. ಅಲ್ಲಿ ಒಬ್ಬ ಸೀನಿಯರ್ ಶಿಷ್ಯ ಅಗಡಿ ಪಕ್ಕೇರಿ ಸಿಗವ ಅಂತಿದ್ರು, ಅವ್ರನ್ನ ಕರೆಸಿ ಅವರು ಆಶ್ರಮದಿಂದ ದುಡ್ಡು ತಗೊಂಡು ಅವ್ನಿಗೆ ಹೇಳಿದ್ರು, ಚಾರ್ಜ್ ಕೊಟ್ರು ನಮ್ಗೆ, ಆ ವೆಂಕಟೇಶ್ ನೂರಿಗೆ ಹೋಗು, ಅವನೇನು ಕರ್ಕೊಂಬ ಅಂತೇಳಿ. 5 ಪೈಸೆ ಯಾರಿಗೂ ಕೊಡ್ತಿದ್ದಿರಲಿಲ್ಲ ಆಶ್ರಮ ಬಿಟ್ಟವರು. 5 ಪೈಸೆ ಕಿಸೆದಂದು ಕೆಳಗೆ ಬಿತ್ತಂದ್ರೆ ಅರ್ಧ ತಾಸು ಅದನ್ನ ಸಿಗೋ ಬಟ್ಟಿಗೂ ಹುಡುಕ್ಸ್ತಿದ್ರು, ಬಿಡ್ತಿದ್ದಿಲ್ಲ. ಸಮಾಜದ ದುಡ್ಡು ಅಂತ ಹೇಳಿ, ಸಮಾಜದ ದುಡ್ಡು 5 ಪೈಸೆ ಅಂತ ಏನ್ ತಿಳ್ಕೊಂಡು 4 ಆಣೆ ಭಕ್ತರು ಕೊಟ್ಟಿರ್ತಾರೆ, ಅದನ್ನ ಹೆಂಗೆ ಉಪಯೋಗ ಮಾಡ್ಬೇಕು ನಾವು? ಅಂಥವರು ನನಗೆ ಅವರು ದುಡ್ಡು ಕೊಟ್ಟು ನಮ್ಮೂರಿಗೆ ಕಳಿಸಿದ್ರು. ಅವರು ಬಂದ, ಅಗಡಿ ಪಕ್ಕಿರೇಶಿ ಬಂದು ನಮ್ಮೆಲ್ಲ ಮನೆಯಾಗಿದ್ವಿ, ಎಲ್ಲ ತಾಯಿ ತಂದೆ ಎಲ್ಲರಿದ್ರು. ಬಂದು ಕೂಡ ಅವಾಗ ಏನು ಮಾಡಿದ್ರು, ಹಿರಿಯ ನಮ್ಗಿಂತ ಸೀನಿಯರ್, ನಮಸ್ಕಾರಪ್ಪ, ನೀನು ದೊಡ್ಡ ವೇದ್ಯ ಬಾರು, ಅದ್ದವ್ರು ಹೇಳಿ ಕಳಿಸ್ಯಾರ ಅಂತ. ನೀನು ದೊಡ್ಡ ವೇದ್ಯಪ್ಪ, ಅದ್ದವ್ರು ಹೇಳಿ ಕಳಿಸ್ಯಾರ ಬಾ ಅಂದ್ರು. ಹೆದರಿಬಿಟ್ಟು ನಮ್ಮವ್ವ ನಮ್ಮಪ್ಪ ಅಂತೂ ಕಣ್ಣ ನೀರು ಬಂದು ಅವರಿಗೆ. ಅವತ್ತು ತಕ್ಷಣ ನನಗೆಲ್ಲ ತಯಾರು ಮಾಡಿದ್ರು, ಗದ್ದಿಗೆ ಕರ್ಕೊಂಡು ಬಂದು ಮತ್ತೆ ಬಿಟ್ಟರು. ಅವಾಗ ನಾನು ನಮಸ್ಕಾರ ಮಾಡಿದೆ. ಹೋಗ್ಬೇಡ ವೆಂಕಟೇಶ, ನಿನಗೆ ನಿಮ್ಮವ್ವ ನಿಮ್ಮಪ್ಪರಿಗೆ ಏನಾಗೋದಿಲ್ಲ, ನಾನಿದ್ದೀನಿ, ಹೋಗ್ಬೇಡಪ್ಪ, ಇನ್ನೆಂದೂ ಹೋಗಬೇಡ. ನಿನಗೇನೋ ಒಂದು ನಾವು ಒಬ್ಬ ಸಂಗೀತಗಾರನ ಮಾಡ್ಬೇಕಂತ ನಮ್ಗೇನೋ ಇಚ್ಛಾ ಅದ, ನೀನು ಯಾಕೆ ಹೆಂಗೆ ಮಾಡ್ತೀಯ ಅಂತಂದ್ರು. ಅವತ್ತಿಂದ ನನಗೆ ಊರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. 1 ವರ್ಷ ಆಯ್ತು ಹೋಗಲಿಲ್ಲ. ನಾನು 3 ತಿಂಗಳಿಗೊಮ್ಮೆ ಹೋಗಿದ್ದೆ. 1 ವರ್ಷ ಆಯ್ತು ಹೋಗಲಿಲ್ಲ. ಅವರ ಕರೆದ್ರು, ನೀನು ಊರಿಗೆ ಹೋಗ್ಲಿಲ್ಲ, ಯಾಕೆ ಭಾಳ ದಿವಸ ಆಯ್ತು ಅಂತಿದ್ರು. ಅಂದರೆ ಗುರುಗಳು
ಎಷ್ಟು ಪ್ರೀತಿ ಇದ್ರು. ಎದಕ್ಕೆ ಪ್ರೀತಿ ಇದ್ರು? ಅವ್ರು ಯಾರನ್ನಾರ ಇವ್ರು ನಾಗಲ್ಲಿ ಹೇಳಿದ್ದಲ್ಲ, ಇವನಾರವ ಎಂದೆನಿಸದಿರು. ನಾನು ಒಂದು ಸತ್ಯ ಹೇಳ್ತೀನಿ, ಇಲ್ಲಿ ನಿಂತು ಆಶ್ರಮದೊಳಗೆ ನಾನು ಕಲ್ತು ಹೊರಗೆ ಬರೋವರೆಗೂ ವೆಂಕಟೇಶ್ ಕುಮಾರ ನೀನು ಯಾವ ಜಾತಿ ಅಂತ ಕೇಳಿಲ್ಲ ನಮ್ಮ ಗುರುಗಳು ನನಗೆ. ಈ ಸ್ಥಾನದೊಳಗೆ ನಿಂತು ಹೇಳ್ತೀನಿ, ಸತ್ಯ ಹೇಳ್ತೀನಿ. ಇದು ಯಾರ್ಯಾರು ಏನೋ ಹೇಳ್ತಾರ, ಕೆಲವ್ರು ಏನೇ ಹೇಳ್ತಾರೆ, ವೆಂಕಟೇಶ್ ಕುಮಾರ್ ಎಲ್ಲಿ ಹೋಗ್ತಿದ್ನಂತ, ಎಲ್ಲಿ ಬರ್ತಿದ್ನಂತ, ಅಲ್ಲಿ ಆಡ್ತಿದ್ದಂತ, ಎಲ್ಲ ಬೋಗಸ್. ಏನೇನೋ ಮಾತಾಡಕ್ಕ ತಮ್ಮ ಕಾರ್ಯಗಳನ್ನು ನಡೆಸ್ಕೊಳ್ಳಕ್ ಏನೇನೋ ಹೇಳ್ತಾರ. ಹೇಳುವಲ್ಲ ಯಾಕಂತ ನಾ ಎಷ್ಟು ಮಂದಿ ಅಂತ ನೋಡು, ಯಾಕೆ ಅದಂಗೆ ಹೇಳ್ತಿರ್ಪ ಅಂತ ಹೇಳ್ತಿರ್ತಾರ. ಆದ್ರೆ ಅವ್ರು ಹಂಗ ಏನು ಹೇಳ್ಕೊಂತ ಹೊಂಟಿರ್ತಾರ. ಆದ್ರೆ ಹಂಗಿಲ್ಲ, ಅದು ಗುರುಗಳ ಕೃಪಾ. ಅವ್ರ ಕೃಪಾ ಆತ ನಮಗೆ. ಮತ್ತೊಮ್ಮೆ ಮನೆಗೆ ಹೋಗ್ಲಾರ್ದಂಗೆ ಆದ್ವಿ, ನೌಕರಿ ಸಿಕ್ತು ಏನ್ರಿ. ಆಮೇಲೆ ಹೇಳಿದ್ನಲ್ಲ, ಟಾಪ್ ಗ್ರೇಡ್ ಆರ್ಟಿಸ್ಟ್ ಆದ ನಾನು ಆಕಾಶವಾಣಿ ಒಳಗೆ. ಅವ್ರು ಹೇಳಿದ್ರು ಗುರುಗಳು, ಅದನ್ನು ಹೇಳ್ತೀನಿ, ಸ್ಥಾನ ಇದು ನಮ್ಗೆ. ಹಿಂದೆ ಇಲ್ಲೆಲ್ಲ ನಾವು ಭಾಳ ದೊಡ್ಡ ದೊಡ್ಡ ಗವಾಯಿಗಳನ್ನ, ದೊಡ್ಡ ದೊಡ್ಡ ಶಿಷ್ಯರನ್ನ, ದೊಡ್ಡ ದೊಡ್ಡ ಸಂಗೀತಗಾರನ ಮಾಡಿದ್ರು ನಮ್ಮ ಗುರುಗಳು, ಪಂಚಾಕ್ಷರಗಳು. ಅವ್ರ ಗುರುಗಳು ಅದನ್ನು ಹೇಳೋರು, ಅವರು ಮಾಡಿದ್ರು, ನನ್ನ ಕೈಯಲ್ಲಿ ತಯಾರಾಗಿದ್ರು. ಆದರೆ 15-20 ವರ್ಷ ಇಲ್ಲಿ ಕಲ್ತು ಎಲ್ಲ ಚಲೋ ಅಭ್ಯಾಸ ಮಾಡಿ, ಆದ್ರೆ ನಮ್ಮ ಆಶ್ರಮ ಬಿಟ್ಟು ಹೋದ್ಮೇಲೆ ಮತ್ತೊಬ್ಬರು ಶಿಷ್ಯರಾದ್ರಪ್ಪ ಅವರು. ಇದು ನಮಗೆ ಬಹಳ ದುಃಖದ ಅಂದ್ರೆ ನಮ್ಮ ಗುರುಗಳು. ಇನ್ನೇನು ಕಲಿಯೋದಿರ್ತದಲ್ಲಿ 20-25 ವರ್ಷ ಬೇರೆ ಹತ್ರ ಕಲಿಯೋದು ಏನಿರ್ತದೆ, ಆದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ. ಅವಾಗ ನಾವು ಈ ಸಂಗೀತನೇ ಕಲಿಸಬಾರ್ದಂತ ಬಿಟ್ಟಿದ್ದೆ ಅಂದ್ರೆ ಸರು, ಇವ್ರಿಗೆ ಸಂಗೀತವೇ ಕಲಿಸಬಾರ್ದು. ಯಾಕಂದ್ರೆ ಇವರು ಮಗಳನ್ನ ನಾವು ಹೆಂಗ ಗಂಡನ ಮನೆ ಮಾಡಿಕೊಡ್ತೀವಲ್ಲ, ಹಂಗೆ ಇವರು ಗಂಡನ ಮನೆಗೆ ಹೋಗೋರು ತವ್ರ ಮನೆಗೆ ಇರೋರಲ್ಲ ಅಂತ. ಅದೇ ಮಾತು ಗುರುಗಳು ಹೇಳ್ತಿದ್ರು. ಅದು ಒಂದು ಒಳಗೆ ಸಂಕಟಿತ್ತು ಅವರಿಗೆ. ಇವತ್ತು ಇಲ್ಲಿ ಹೇಳ್ತಾರೆ ನೋಡ್ರಿ ಸಭಾದಾಗ ಎಲ್ಲರ ಮುಂದೆ, ಅದು ಒಂದು ಒಳಗೆ ದುಃಖ ಇತ್ತದು. ಅದನ್ನ ಅವ್ರು ಹಾಗೆ ಯಾರಿಗೂ ಹೇಳಿಲ್ಲ. ಆಮೇಲೆ ಹೇಳಿದ್ರು ಕೊನೆ ಸಾಕು, ನಮ್ಮ ವೆಂಕಟೇಶ್ವರ ಒಬ್ಬನ ತಯಾರಾದ್ನಲ್ಲ ಸಾಕು ಅಂತೇಳಿ. ಅಪ್ಪುಗಳು ಅದ ಬಂದು ಅವ್ರು ಮಾತಾಡೋದಿಲ್ಲ, ಮಾತಾಡೋರು ಕೆಲಸ ಮಾಡೋದಿಲ್ಲ. ಯಾವಾಗಲೂ ಮಾತು ಕಡಿಮೆ ಇರಬೇಕು, ಕೆಲಸ ಹೆಚ್ಚಿರಬೇಕು. ಮಾತು ಕಡಿಮೆ ಇರಬೇಕು, ಕೆಲಸ ಹೆಚ್ಚಿರಬೇಕು. ಅವ್ರು ನೋಡಿದ್ರೆ ನಮ್ಮ ಭಾವನೆಗಳು ಎಂಥ ದುಷ್ಟನು ಒಳ್ಳೆಯವನಾಗಬೇಕು. ಸ್ವಾಮೀಜಿ ಅವ್ರು ನೋಡಿದ್ರೆ ನಾವು ಅವ್ರ ಬಗ್ಗೆ ಏನೋ ತಿಳ್ಕೊಂಡಿರ್ತೀವಿ ಅಂತ ತಿಳ್ಕೊಂಡ್ರಿ. ಅವ್ರು ಬಂದು ನೋಡಿದ ಕೂಡಲೇ ಏನೋ ನಾನೇನೇ ತಿಳ್ಕೊಂಡಿದ್ದೀವಿ, ಇವ್ರು ಹಿಂಗಾದ್ರಲ್ಲ ಶಿವ ಅಂತ ನಮಸ್ಕಾರ ಮಾಡ್ಬೇಕು. ಹಂಗದಾರ ಅವರು, ಹಂಗದಾರ ಅಂತೇಳಿ ನೀವೆಲ್ಲರೂ ಇವತ್ತು ಇಲ್ಲಿ ಬಂದಿರಿ. ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಕರೆಸಿ ಬಹಳ ದೊಡ್ಡವನ್ನಾಗಿ ಮಾಡಿದ್ದಾರೆ, ಬಹಳ ದೊಡ್ಡವನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷದಾಯಕದು ಇದು ನನಗೆ. ಇದಕ್ಕೆಲ್ಲ ಏನು ಕಾರಣ? ಇದು ಅಜ್ಜವ್ರ ಗುರುಗಳು ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಆಶೀರ್ವಾದವೇ ಮುಖ್ಯ ಕಾರಣ. ಆ ಆಶೀರ್ವಾದವನ್ನು ಗುರುಗಳು ಕಂಡು ಹಿಡಿದರು. ಇವ ಹೆಂಗದನ, ಇವಂಗೆ ಏನದನ ಅಂತ ಬಹಳ ಸೂಕ್ಷ್ಮ, ಅವರು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ. ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದವ್ರದು. ಕೆಲವರಿಗೆ 100 ವರ್ಷ ಆಗಿರ್ತಾವ, ಆದ್ರೆ ಏನು ಎಂತ ಬರೇ ಅವ್ರನ್ನ ಬಿಟ್ಟು ಬೇರೆದಾದ್ರು ಗೊತ್ತಿರೋದೇ ಇಲ್ಲ. ಕೆಲವರಿಗೆ 18, 20, 25 ವರ್ಷದೊಳಗನೆ ಎಲ್ಲ ಅನುಭವ ಸುಮ್ಮನೆ ಮಾತಾಡ್ಲಾರ್ದೆ ಕಂಡುಕೊಂಡಿರ್ತಾರೆ. ಅದು ಆ ದೇವ್ರ ಶಕ್ತಿ. ಅದು ಅವ್ರು ಬಡ್ಬೇಕಂತಲ್ಲ, ಅದು ದೇವ್ರ ಶಕ್ತಿ. ಈ ಮಠದ ಹಿಂದಿನ ಸ್ವಾಮಿಗಳು ಮಾಡಿದ ತಪೋಬಲದಿಂದ ಈ ಮಠಕ್ಕೆ ಅವ್ರು ಬಂದಾರ ಇಲ್ಲಿ ಅಂತ ಹೇಳಲಿಕ್ಕೆ ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಬಹಳ ಕಡಿಮೆ ಅದಾವು ಈ ಥರ ಕಾರ್ಯ ಮಾಡೋ ಮಠಗಳು, ಬಹಳ ಕಡಿಮೆ ಅದಾವು. ಕೆಲವು ಸಿದ್ಧಗಂಗಾ ಮಠದ ಸ್ವಾಮಿಗಳು ಹೇಳಿದ್ರಲ್ಲ ಆಗಲೇ, ಅವ್ರದಂತೂ ಎಲ್ಲರಿಗೂ ಪ್ರಪಂಚಕ್ಕೇ ಪ್ರಸಿದ್ಧ ಅದ. ಎಲ್ಲ ಬಡ ಮಕ್ಕಳಿಗೆ ಪ್ರಸಾದ ಕೊಟ್ಟು ಕಲಿಸಿದವರು. ಅಲ್ಲೆಲ್ಲ ದೊಡ್ಡ ದೊಡ್ಡ IAS IPS ಎಲ್ಲ ವಿದ್ಯಾರ್ಥಿಗಳಾಗಿ ತಯಾರು ಬಂದಾರ. ಇಲ್ಲಿ ಮುಂದೂ ಇಲ್ಲಿ ಬಡ ಮಕ್ಕಳು ಅಪ್ಪುಗಳು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು ಆಗಲೇ, ಬಡ ಮಕ್ಕಳಿಗೆ ತಯಾರಾಗಬೇಕನ್ನೋ ಆಸೆ ಅದ ಅವರಿಗೆ. ಬಡ ಮಕ್ಕಳು ದೊಡ್ಡವರಾಗಬೇಕನ್ನೋ ಆಸೆ ಅದ ಅವರಲ್ಲಿ. ಏನು ಬೆಲೆ, ಈ ಮಗ ಇವ ನಮ್ಮವ, ಇವ ನಮ್ಮವ, ಅವರವ ಇವ ಇಲ್ಲ. ಅವರೆಲ್ಲರೂ ಒಂದೇ, ಅವ್ರ ದೃಷ್ಟಿ ಒಳಗೆ ಎಲ್ಲರೂ ಒಂದೇ. ಒಳ್ಳೆಯದನ್ನು ಕಲೀರಿ, ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಕೇಳ್ರಿ ಅಂತಾರೆ ಅವ್ರು. ಅಷ್ಟೇ, ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಕಲೀರಿ, ಒಳ್ಳೆಯದನ್ನು ಮಾಡ್ರಿ. ಆ ದೊಡ್ಡ ಗುಣ ಅವರಲ್ಲಿ ಇರೋದ್ರಿಂದ ಅವರಿಗೆ ಒಂದು ನನ್ನ ತಿಳ್ಕೊಂಡಿನ ಹಾಗೆ ಇಲ್ಲೇ ಮಕ್ಕಳು, ಬಡ ಮಕ್ಕಳು ಒಬ್ಬ ದೊಡ್ಡ ಆಫೀಸರ್ ಆಗಲಿ, ಒಬ್ಬ ದೊಡ್ಡ IAS ಜಿಲ್ಲಾಧಿಕಾರಿ ಆಗಲಿ,
ಆಮೇಲೆ ಒಬ್ಬ ದೊಡ್ಡ ಇಂಜಿನಿಯರ್ ಆಗಲಿ, ಆಮೇಲೆ ಒಬ್ಬ ದೊಡ್ಡ ರಾಜಕೀಯದೊಳಗೆ ಒಬ್ಬ ಮಂತ್ರಿ ಆಗಲಿ ಅನ್ನೋದು ಆಸೆ, ಒಳ್ಳೆ ಆಸೆಗಳನ್ನು ಇಟ್ಕೊಂಡು ಅವರು ಆ ಗವಿಸಿದ್ದೇಶ್ವರ ಮೇಲೆ ಭಾರ ಹಾಕಿ ಆ ಕಾರ್ಯ ಮಾಡ್ತಾ ಬಂದರೆ, ನಾನು ಗುರುಗಳೆಲ್ಲ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ 101 ವರ್ಷ ಆಯುಷ್ಯ ಕೊಡಲಿ, 101 ವರ್ಷ ಆಯುಷ್ಯ ಕೊಡಲಿ. ಆ ಶಕ್ತಿ ಆ ಭಗವಂತ ಆ ಗುರುಗಳು ಅವರಿಗೆ ದಯಪಾಲಿಸಲಿ. ನನ್ನನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದೊಳಗೆ ಚಾಲನೆ ನೀಡಲಿಕ್ಕೆ ಹೇಳಿ ನನ್ನ ಕೈಯಿಂದ ಚಾಲನೆ ಮಾಡಿಸಿದ್ರಲ್ಲ, ಇವತ್ತು ನನಗೆ ನನ್ನ ಭಾಗ್ಯ, ನನ್ನ ಸುಕೃತ. ಈ ದಿನ ಎಂದೂ ಮರೆಯಲಾರದಂಥ ದಿನ ಜೀವನದೊಳಗೆ. ಏನ್ರಿ, ಎಲ್ಲ ಕಡೆ ದುಡ್ಡು ಸಿಗಬಹುದು, ಹೆಸರು ಬರ್ತದೆ, ಏನೇನೋ ಆಗ್ತದೆ, ಆದರೆ ಅವು ಬೇರೆ, ಇವು ಬೇರೆ, ಅದು ಬೇರೆ, ಇದು ಬೇರೆ. ಇದು ನನ್ನ ಜೀವನದೊಳಗೆ ಎಂದೂ ಮರೆಯಲಾರದಂಥದ್ದು. ಆಗಲೇ ಹೇಳಿದ್ರು ಅಪ್ಪುಗಳು, ಕೊಪ್ಪಳದೊಳಗೆ ನನಗೂ ಕೊಪ್ಪಳಕ್ಕೆ ಬಹಳ ಸಂಬಂಧ. ಗವಿಸಿದ್ದೇಶ್ವರ ಹೈಸ್ಕೂಲದೊಳಗನೆ SSLC ಮಾಡಿ ನಾನು. ನಂದು ಇಲ್ಲಿ SSLC ಗವಿಸಿದ್ದೇಶ್ವರ ಹೈಸ್ಕೂಲ್ಗೆ ಆದಾಗ ನೌಕರಿ ಸಿಕ್ತು ನನಗೆ, ಇಲ್ಲಾಂದ್ರೆ ಸಿಗ್ತಿದ್ದಿಲ್ಲ. ಅದು ಕರೆನದ. ಅದಕ್ಕೆ ಇಲ್ಲಿ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಜೀವಮಾನ ಪರ್ಯಂತ ನನಗೆ ಹೀಗೇ ಉಳಿಸ್ಕೊಂಡು ಹೋಗೋ ಶಕ್ತಿ ಆ ಗುರುಗಳು ದಯಪಾಸಲಿ ಅಂಥೇಳಿ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿಯೂ ನಾನು ವಿನಂತಿಸಿ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಕ್ಷಮ ಮಾಡ್ರಿ ಅಂಥೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸಮಾರಂಭದಲ್ಲಿ ಪಾಲ್ಗೊಂಡು ಹೃದಯ ತುಂಬಿ ಹೃದಯದ ಮಾತುಗಳನ್ನಾಡಿದ್ದಾರೆ. ಆಗೊಮ್ಮೆ ಈಗೊಮ್ಮೆ ಯಾರೋ ಉದಾರ ಚರಿತರು ನಮ್ಮ ನಡುವೆ ಬರುತ್ತಾರೆ. ಹಸಿದ ಒಡಲಿಗೆ ಅನ್ನ ಇಯುತ್ತಾರೆ, ದಣಿದ ಕಣ್ಣಿಗೆ ನಿದ್ದೆ ತರುತ್ತಾರೆ, ಕಂಗೆಟ್ಟ ಮೊಗದಲ್ಲಿ ನಗೆಯ ತುಂಬುತ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ಇರಲಿ. ಹಾಡಬೇಕು, ಸಂತೋಷ ಅನಿಸ್ಬೇಕು, ಸಂತೋಷ ಕೊಡಬೇಕು, ಹಾಗೆ ಹಾಡಬೇಕು. ಸುಮ್ಮನೆ ಹಾಗೆ ಹಾಡೋದು, ಚಟಕ್ಕಾಗಿ ಹಾಡೋರು ಇರ್ತಾರೆ ಕೆಲವು ಜನ. ಒಬ್ಬಕ್ಕೆ ಅಜ್ಜಿ ಹಾಡ್ತಾ ಇದ್ಲು, ಎಲ್ಲಿ ಬೀಸು ಕಲ್ದಾಗ ಬೀಸ್ತಾ ಹಾಡ್ತಾ ಇದ್ಲು. ಏನಂತ? ಕಲ್ಯಾಣದಯ್ಯ ಕಲಬುರಗಿ ಅಯ್ಯ ಹಸಿದು ಬಂದಯ್ಯ ನೀವುಂಡು ಹೋಗಯ್ಯ ಅಂತ ಹಾಡಕೋತ ಬೀಸಾಕತ್ತಿದ್ಲಕ್ಕೆ. ಆಕಿನ ಹಾಡ ಕೇಳಿ ಒಬ್ಬ ಹಸುವಾಗಿತ್ತು, ಬಂದು ಬಾಗಿಲ್ದಾಗ ನಿಂತ ಮ್ಯಾಗ್ನಿಂದ ಕೆಳಗಿಂತನ ನೋಡಿದ್ಲಕ್ಕೆ. ಯಾಕೆ ಬಂದಿ ಅಂತ ಕೇಳಿದ್ಲಿಕ್ಕೆ ಕಣ್ಣಾಗ. ಹಸಿದು ಬಂದಯ್ಯ ಉಂಡು ಹೋಗಂತ ತಂದಿಲ್ಲವ, ಉಣ್ಣಾಕ್ ಬಂದೀನಿ ಅನ್ಲ. ಅಕ್ಕಿ ಅಂದ್ಲು, ನಾ ಹಾಡಿನಿ ನನ್ನ ಚಟಕ, ನೀ ಹೋಗಿ ನಿನ್ನ ಮಟಕ ಅನ್ಲಂತಕ್ಕೆ. ಹಂಗ ಹಾಡೋದಲ್ಲ, ಹೃದಯಾರೆ ಹಾಡಿರ್ತಕ್ಕಂಥವ್ರು ನಮ್ಮ ಪಂಡಿತ್ ವೆಂಕಟೇಶ್ ಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ. ಅವರು ಮಾತಾಡಿದರೆ ಪುಟ್ಟರಾಜ ಗವಾಯಿಗಳು ಗುರುಗಳು ಅಂತ ಇದ್ರು. ಆ ಭಾವ ನಿಜವಾಗಲೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂಥವರನ್ನು ಗುರುತಿಸಿರ್ತಕ್ಕಂಥ ನಮ್ಮ ಗುರುಗಳಿಗೊಂದು ಜೋರಾದ ಚಪ್ಪಾಳೆ ಇರಲಿ. ಅವ್ರು ಹುಡುಕ್ತಿರ್ತಾರೆ, ಹಾಗೆ ಇಲ್ಲೇ ನಮ್ಮ ಪಕ್ಕದಾಗಿದ್ರು ಗೊತ್ತಿರಂಗಿಲ್ಲ ನಮಗೆ. ಅಂಥವ್ರನ್ನ ಗುರುತಿಸಿ ಇಲ್ಲಿ ಬಹಳ ಅಪರೂಪದ ಕೆಲಸವನ್ನ ಬಹಳ ಸಂತೋಷದಿಂದ ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ